ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. 2023 ವರ್ಷದ ನಮ್ಮ ಬಿಗ್ಗೆಸ್ಟ್ ಲರ್ನಿಂಗ್ ಪೊಸಿಷನಲ್ ಟ್ರೇಡಿಂಗ್ನ ಕ್ಯಾರಿ ಮಾಡೋದು ಎಷ್ಟು ಕಷ್ಟ ಆಗಿದೆ ಅಂತ ನಾನು ಮಾತಾಡಿದ್ದೆ. ಜಾಸ್ತಿ ಪೊಸಿಷನ್ ಟ್ರೇಡಿಂಗ್ನ ಉಳಿಸ್ಕೊಳಕ್ಕೆ ಹೋಗ್ಬಿಡಿ, ಅಷ್ಟೊಂದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಮಾತಾಡ್ತಾ ಇದ್ವಿ. ಈ ಡೇಟಾನ ನೀವು ನೋಡ್ತಾ ಇದ್ದೀರಾ ಅಂದರೆ ಏನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರೋ, ಯಾರು ಮೊದಲಿಂದ ಪ್ರೀಮಿಯರ್ನ ಫಾಲೋ ಮಾಡ್ಕೊಂಡ್ಬಂದಿರೋ ಅವರಿಗೆ ನಿಮಗೆ ಇದು ಪರಿಚಿತವಾಗಿದೆ. ಇದು ಯಾಕೆ ಅಂತಂದರೆ ಆಪ್ಷನ್ ಚೈನ್ ಬಗ್ಗೆ ಅಥವಾ ಆಪ್ಷನ್ ಬಗ್ಗೆ ಎಂದೂ ಗೊತ್ತಿರೋದ ಮಾಹಿತಿ ಅಂತ ಒಂದು ವಿಡಿಯೋ ಮಾಡಿದಾಗ ಈ ಶೀಟನ್ನು ಡೀಟೇಲ್ ಆಗಿ ನಾನು ನಿಮಗೆ ತೋರಿಸಿದ್ದೆ. 2019ರಿಂದ 2023 ತನಕ ಪ್ರತಿ ದಿನದ ಮಾರ್ಕೆಟ್ ಡೇಟಾ ಇದರಲ್ಲಿದೆ. OHLC ಅಂತ ಕರಿತೀವಲ್ವಾ, ಓಪನ್ ಹೈ ಲೋ ಕ್ಲೋಸ್ ಅಂತ. ಇದನ್ನ ನಾನು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಚಾರ್ಟ್ಸ್ ಅನ್ನು ಯಾವ ರೀತಿಯಾಗಿ ಓದಬಹುದು ಅಂತ ಮಾಡ್ಬೇಕಾದ್ರೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. CE ಆಪರ್ಚುನಿಟಿ ಅಂತಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೋ, ಓಪನ್ ಇಂದ ಅವತ್ತು ಹೈ ಎಲ್ಲಿ ತನಕ ಮಾಡಿತ್ತು ಅದರ ಡಿಫ್ರೆನ್ಸ್ನ ನಾನು CE ಆಪರ್ಚುನಿಟಿ ಅಂತ ತಗೊಂಡಿದ್ದೇನೆ. ಓಪನ್ ಆದಮೇಲೆ ಎಷ್ಟು ಪಾಯಿಂಟ್ಸ್ನ ನೀವು ಇಂಟ್ರಾಡೇನಲ್ಲಿ ಹೈ ತನಕ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯತೆ ಇತ್ತು ಅಂತ. ಅದೇ ರೀತಿ P ಆಪರ್ಚುನಿಟಿ ಅಂತಂದರೆ ಓಪನ್ ಆದಾಗಿಂದ ಎಷ್ಟು ಲೋ ಮಾಡಿತ್ತು ಅನ್ನೋದನ್ನು ನಾನು P ಆಪರ್ಚುನಿಟಿ ಅಂತ ತೋರಿಸ್ತಾ ಇದ್ದೀನಿ. ಜೊತೆಗೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಅನ್ನೋ ಕಾಲಮಲ್ಲಿ ಗ್ಯಾಪ್ ಅಪ್ 100 ಪಾಯಿಂಟ್ಗಿಂತ ಜಾಸ್ತಿ ಆದರೆ ಅದು ಗ್ರೀನಲ್ಲಿ ತೋರಿಸ್ತಾ ಹೋಗುತ್ತೆ, ಗ್ಯಾಪ್ ಡೌನ್ ಆದರೆ ಅದನ್ನು ಕೂಡ ಮೈನಸ್ ಅಂದರೆ ರೆಡ್ಡಲ್ಲಿ ತೋರಿಸ್ತಾ ಹೋಗುತ್ತೆ. ಈಗ ನಾವು ಏನು ಮಾಡ್ತಾ ಬರೋಣ ಅಂತಂದರೆ, ನಿಮಗೆ ಪೊಸಿಷನ್ ಟ್ರೇಡಿಂಗ್ ಮೊದಲೇ ರಿಸ್ಕಿ ಅಂತ ಹೇಳಿದೆ. ಜೊತೆಗೆ ಕಳೆದ ವಾರದಿಂದ ನಿಮಗೆ ಒಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೆ ಅಂತಂದರೆ 3 ದಿನಕ್ಕಿಂತ ಜಾಸ್ತಿ ರಜೆ ಬಂದರೆ, ಅಂದರೆ ಇವಾಗ ಶನಿವಾರ ಭಾನುವಾರ ಮಾಮೂಲಿ ರಜೆ ಇರುತ್ತೆ, ಇನ್ ಕೇಸ್ ಏನಾದರೂ ಶುಕ್ರವಾರ ರಜೆ ಬಂದ್ಬಿಡ್ತು ಅಥವಾ ಸೋಮವಾರ ರಜೆ ಬಂದ್ಬಿಡ್ತು ಅಂತಂದರೆ 3 ದಿನ ಗ್ಯಾಪ್ ಆದಮೇಲೆ ಮಾರ್ಕೆಟ್ ಏನಾದ್ರು ಓಪನ್ ಆಯಿತು ಅಂತಂದರೆ ಎಷ್ಟು ವೈಲೆಂಟ್ ಮೂವ್ಮೆಂಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಉದಾಹರಣೆಗೆ ಜನವರಿ 22ನೇ ತಾರೀಕು ರಜೆ ಅಂತ ಹೇಳ್ತು NSE ಇಂದ. ಸೊ ಶನಿವಾರ ಮಾರ್ಕೆಟ್ ಇತ್ತು, ಆದರೂ ಕೂಡ ಭಾನುವಾರ ಸೋಮವಾರ ಆಗಿ ನೋಡಿ ಮಂಗಳವಾರ ನಮಗೆ ಎಷ್ಟು ವೈಲೆಂಟ್ ಆಗಿ ಓಪನ್ ಆಯಿತು. ಯಾಕಂದರೆ ಶನಿವಾರ ಯೂಶಲಿ ಗ್ಲೋಬಲ್ ಮಾರ್ಕೆಟಿಗೆ ರಜೆ ಇತ್ತು. ಸೊ ಆ ರೀತಿಯಾಗಿ 3 ದಿನಕ್ಕಿಂತ ಜಾಸ್ತಿ ಯಾವ್ಯಾವ ರಜೆ ಬಂದಿರುತ್ತೋ ಆ ಡೇಟಾನ ನಾವು ಅನಲೈಸ್ ಮಾಡ್ತಾ ಹೋಗೋಣ. ಅವತ್ತಿನ ದಿನ ಗ್ಯಾಪ್ ಅಪ್ ಆಗಿತ್ತಾ, ಗ್ಯಾಪ್ ಡೌನ್ ಆಗಿತ್ತಾ, ಎಷ್ಟು ವೈಲೆಂಟ್ ಮೂವ್ ಆಗಿತ್ತು ಅನ್ನೋದು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದರಿಂದ ಪೊಸಿಷನ್ ಟ್ರೇಡ್ ಕ್ಯಾರಿ ಮಾಡಿದವರಿಗೆ ಎಷ್ಟು ರಿಸ್ಕಿ ಇರುತ್ತೆ ಅನ್ನೋದನ್ನು ನಾವು ತಿಳ್ತಾ ಹೋಗ್ಬೋದು. ಈ ವಾರನೂ ನೀವು ನೋಡೋದಾದರೆ, ಉದಾಹರಣೆಗೆ ಈ ವಿಡಿಯೋನ ನಾನು ಗುರುವಾರ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಬಟ್ ನಿಮಗೆ ಇದು ಸಿಗೋಷ್ಟೊತ್ತಿಗೆ ಭಾನುವಾರ ಆಗಿರುತ್ತೆ. ಸೊ ನೀವು ನೋಡೋದಾದರೆ ಶುಕ್ರವಾರ ರಜೆ ಇದೆ, ಶನಿವಾರ ಭಾನುವಾರ ಆಲ್ರೆಡಿ ರಜೆ ಆಯಿತು. ಶುಕ್ರವಾರ ಗಣರಾಜ್ಯೋತ್ಸವ ಪ್ರಯುಕ್ತ ರಜೆ ಇದೆ, ಶನಿವಾರ ಭಾನುವಾರ ರಜೆ ಇದೆ. ಸೊ ನಾಳೆ ಅಂದರೆ ಸೋಮವಾರ ನಿಮಗೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ, ಅಂದರೆ 3 ದಿನ ಮುಗಿದ್ಬಿಟ್ಟು ಮಾರ್ಕೆಟ್ ಓಪನ್ ಆಗ್ತಾ ಇದೆ ಅಲ್ವಾ. ಸೊ ಒಂದು ವೈಲೆಂಟ್ ಮೂವ್ ಬರುವಂಥ ಸಾಧ್ಯತೆ ಇರುತ್ತೆ. ಯಾವ ಸಾಧ್ಯತೆ ಇದೆ, ಎಷ್ಟಿದೆ, ಏನು ಅನ್ನೋದನ್ನು ಹಿಸ್ಟಾರಿಕಲಿ ನಾವು ನೋಡ್ತಾ ಬರ್ತಾ ಹೋಗೋಣಂತೆ. ಈಗ ನೋಡಿ, ನಾನು ಇನ್ನೂ ಒಂದು ಆಕ್ಟಿವಿಟಿ ಮಾಡಿದ್ದೀನಿ ಇಲ್ಲಿ. ಅವತ್ತಿನ ಡೇಟನ್ನು ಹಿಂದಿನ ಡೇಟಿಂದ ಕಳೆದು ಎಲ್ಲಿ 3 ದಿನಕ್ಕಿಂತ ಜಾಸ್ತಿ ಬರ್ತಾ ಇದೆಯೋ ಅದನ್ನ ನಮಗೆ ತೋರಿಸ್ತಾ ಹೋಗುತ್ತೆ. 3 ದಿನ ಅಂದರೆ ಅವತ್ತಿನ ದಿನನೂ ತೊಗೊಂಡು ಕನ್ಸಿಡರ್ ಮಾಡೋದ್ರಿಂದ ಶನಿವಾರ ಭಾನುವಾರಕ್ಕೆ ಅದು 3 ದಿನ ಅಂತ ಹೇಳುತ್ತೆ. ಬಟ್ ನಾವು ನೋಡಬೇಕಾಗಿರುವಂಥ ಡೇಟಾ 4 ಅಂತ ಎಲ್ಲಿ ಈ ನಂಬರ್ ಬರುತ್ತೋ ಅದು 4 ಅಂತ ಬಂದಿದೆ ಅಂದರೆ ಅವೆರಡರ ಮಧ್ಯದಲ್ಲಿ 3 ದಿನ ಗ್ಯಾಪ್ ಇತ್ತು ಅನ್ನೋದನ್ನು ನಾವು ತಿಳಿತಾ ಹೋಗ್ಬೋದು. ಇದಕ್ಕೆ ನಾನು ಫಿಲ್ಟರ್ನ ಅಪ್ಲೈ ಮಾಡ್ತೀನಿ. ಈಗ ಫಿಲ್ಟರ್ನ ಕೊಟ್ಬಿಟ್ಟು ನಾವು ಈ ಡೇಟಾದಲ್ಲಿ ಎಲ್ಲದನ್ನು ಕ್ಲಿಯರ್ ಮಾಡಿ 3 ದಿನಕ್ಕಿಂತ ಜಾಸ್ತಿ ಬಂದಿರೋದು ಎಷ್ಟು ದಿನ ಇದೆ ಅಂತ ನೋಡೋಣ. ಅಂದರೆ 3 ದಿನ ನಾನು ಗ್ಯಾಪ್ ಇರಬೇಕು ಮಧ್ಯದಲ್ಲಿ. ಶನಿವಾರ ಭಾನುವಾರ ಮಾಮೂಲಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರೋದು ಅಂತ. ಇಲ್ಲಿ ನೀವು ನೋಡೋದಾದರೆ 6 ದಿನಗಳು ಈ ರೀತಿ ಸಿಕ್ಕಿದೆ. ಅದರಲ್ಲಿ ನಿಮಗೆ ನೋಡಿ, ಒಂದು ಓಪನ್ ಆದಾಗಿಂತ ದೊಡ್ಡದಾಗಿ ಮೂವ್ಮೆಂಟ್ ಆಗಿರುವಂಥ ದಿನಗಳೇ ಜಾಸ್ತಿ ಇದೆ, ಅಂದರೆ ನೆಗೆಟಿವ್ ಸೈಡಲ್ಲಿ ಹೋಗಿರುವಂಥ ದಿನಗಳೇ ಜಾಸ್ತಿ ಇದೆ. ಯಾರಾದರೂ CE ಪೊಸಿಷನ್ನ ಕ್ಯಾರಿ ಮಾಡಿದರೆ ನಿಮಗೆ ಓಪನಿಂಗಲ್ಲಿ ಆಪರ್ಚುನಿಟಿ ಕೊಟ್ಟಿದೆ, ಯಾಕೆಂದರೆ ಯಾವತ್ತೂ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗಿಲ್ಲ. ಬಟ್ ಇಂಟ್ರಾಡೇನಲ್ಲಿ ನಿಮಗೆ ವೈಲೆಂಟ್ ಮೂವ್ ಬಂದಿರುವಂಥದ್ದು ಕಾಣಿಸ್ತಾ ಇದೆ. ಒಂದು ದಿನ 130 ಪಾಯಿಂಟ್ಗಳ ಮೂವ್ಮೆಂಟ್ ಆಗಿದೆ, ಅಂದರೆ ಓಪನ್ ಆದಾಗಿಂದ ಮೇಲ್ಗಡೆ ಹೈ ಮಾಡಿರೋದು 130 ಪಾಯಿಂಟ್ಸ್ ಆಗಿದೆ. ಅದೇ ಇನ್ನು ಮಿಕ್ಕಿದ 3 ಇನ್ಸ್ಟೆನ್ಸಲ್ಲಿ ಓಪನ್ ಆದಾಗಿಂದ 143 ಪಾಯಿಂಟ್ಗಳು ಕೆಳಗಡೆ, 237 ಪಾಯಿಂಟ್ಗಳು ಕೆಳಗಡೆ. ಅದೇ ರೀತಿಯಾಗಿ ಓಪನ್ ಆದಾಗಿಂದ ಲೋ ಮಾಡಿರೋದು 188 ಪಾಯಿಂಟ್ಗಳು ಕೆಳಗಡೆ ಹೋಗಿರುವಂಥ ಉದಾಹರಣೆಗಳು ಸಿಗ್ತಾ ಇದೆ. ಸೊ 6ರಲ್ಲಿ 4 ದಿನ ನಮಗೆ ವೈಲೆಂಟ್ ಮೂವ್ಮೆಂಟ್ ಬಂದಿದೆ 2019ರಲ್ಲಿ. ಬಟ್ ಲಕ್ಕಿಲಿ ಎಲ್ಲೂ ಕೂಡ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನಲ್ಲಿ ಆಗಿಲ್ಲ. ಅಂದರೆ ಯಾರಾದರೂ ಪೊಸಿಷನ್ ಕ್ಯಾರಿ ಮಾಡಿದರೂ ಕೂಡ ನಿಮಗೆ ಒಂದು ಅವಕಾಶ ಕೊಟ್ಟಿದೆ. ಓಪನಿಂಗ್ ಆದಮೇಲೆ ಮಾರ್ಕೆಟ್ ಯಾವ ರೀತಿ ಪ್ರೋಗ್ರೆಸ್ ಆಗಿದೆಯೋ ಅದನ್ನು ನೋಡಿಕೊಂಡು. ಸೊ ಕಂಪ್ಯಾರಿಟಿವ್ಲಿ 2019 ಸೇಫ್ ಆಗಿತ್ತು. ಬಟ್ ನೀವು ಗಮನಿಸಬೇಕಾಗಿರೋ ಅಂಶ ಅಂದರೆ ನಿಫ್ಟಿ ಅವಾಗ 10,000 11,000 ರೇಂಜಲ್ಲಿ ಇತ್ತು. ಸೊ ನೋಡ್ತಾ ಹೋಗೋಣ ಇಯರ್ ಆನ್ ಇಯರ್. ನನಗೂ ಇಂಟ್ರೆಸ್ಟಿಂಗ್ ಆಗಿದೆ, ನಾನು ನಿಮ್ಮ ಜೊತೆಗೆ ನೋಡ್ತಾ ಇದ್ದೀನಿ. ಈಗ 2019 ಆಯಿತು, 2020ನ ನೋಡ್ತಾ ಬರೋಣ. 2020ಕ್ಕೂ ನಾನು ಮತ್ತೆ ಅದೇ ರೀತಿಯಾಗಿ ಫಿಲ್ಟರ್ನ ಅಪ್ಲೈ ಮಾಡ್ತೀನಿ. ಫಿಲ್ಟರ್ನ ಅಪ್ಲೈ ಮಾಡಿ ಬೇರೆದೆಲ್ಲದನ್ನು ಕ್ಲಿಯರ್ ಮಾಡಿ 3 ದಿನಕ್ಕಿಂತ ಜಾಸ್ತಿ, 3 ದಿನ ಅಥವಾ ಅದಕ್ಕಿಂತ ಜಾಸ್ತಿ ಗ್ಯಾಪ್ ಬಂದಿರೋದು ನೋಡ್ತಾ ಹೋಗೋಣ. ನಮಗೆ 1 2 3 4 5 6 7 8 9 ದಿನಗಳು ಆ ಥರ ಸಿಕ್ಕಿದೆ. ಆದರೆ ನೋಡಿ ಇಲ್ಲಿ ಏನಾಗಿದೆ, 9 ದಿನಗಳು ಅಫ್ಕೋರ್ಸ್ 2020 ಕೋವಿಡ್ ಇಯರು ನಿಮಗೆ ನೆನಪಿರಬೇಕು. 362 ಪಾಯಿಂಟ್ಗಳ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ, 326 ಪಾಯಿಂಟ್ಗಳ ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ, 212 ಪಾಯಿಂಟ್ಗಳ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಈ ರೀತಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನಲ್ಲೇ ಆಗಿರುವಂಥ ದಿನಗಳು 9ರಲ್ಲಿ 3 ದಿನಗಳು, ಸರಿಸುಮಾರು 33% ಪ್ರಾಬಬಿಲಿಟಿ. ನಿಮಗೆ ಅವಕಾಶನೇ ಸಿಕ್ಕಿಲ್ಲ. ನೀವೇನಾದರೂ ಇನ್ ಕೇಸ್ ಯಾರಾದರೂ ನೆಗೆಟಿವ್ ಕ್ಯಾರಿ ಮಾಡಿದ್ರಿ ಅಂತಂದರೆ ಓಪನಿಂಗಲ್ಲೇ ಅಂಥ ದೊಡ್ಡ ಓಪನಿಂಗ್ ಆಗಿದೆ. ಇದೆಲ್ಲ ಯಾವಾಗ ಆಗಿರುವಂಥದ್ದು 3 ದಿನ ರಜೆ ಆದ. ಈ ಡೇಟನ್ನು ನೀವು ಅನಲೈಸ್ ಮಾಡಬಾರದಾದರೆ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ. ಸೋಮವಾರ ಅಂತ ತೋರಿಸಿರೋ ದಿನಗಳೆಲ್ಲ ಏನೋ 3 ದಿನ ಹೆಂಗೆ ಬಂತು ಅಂತಂದರೆ ಶುಕ್ರವಾರ ಯಾವುದೋ ಒಂದು
ಒಂದು ಕಾರಣಕ್ಕೆ ರಜಾ ಇದೆ ಆ ವರ್ಷ. ನೀವು ಚೆಕ್ಔಟ್ ಮಾಡ್ಬೋದು ಫೆಬ್ರವರಿನಲ್ಲಿ ಏನೋ ಒಂದು ಕಾರಣಕ್ಕೆ ಆ ಸೋಮವಾರ 24 ಅದರ ಹಿಂದಿನ ಶುಕ್ರವಾರ ರಜಾ ಇತ್ತು ಅಂತ ಕಾಣುತ್ತೆ. ಸೊ ಶುಕ್ರವಾರ ಶನಿವಾರ ಭಾನುವಾರ ಮುಗಿಸಿ ಸೋಮವಾರ ಓಪನ್ ಆಗಿದೆ. ಮಂಗಳವಾರ ಅಂತ ತೋರಿಸ್ತಾ ಇರೋದೆಲ್ಲ ಏನು, ಸೋಮವಾರ ರಜಾ ಇತ್ತು, ಸೋಮವಾರ ರಜಾ ಮುಗಿಸ್ಕೊಂಡು ನಮಗೆ ಮಂಗಳವಾರ ಡೈರೆಕ್ಟಾಗಿ ಓಪನ್ ಆಗಿದೆ. ಈ ಥರ ದಿನಗಳು ನೀವು ನೋಡೋದಾದರೆ 9 ಏನು ಜಾಸ್ತಿ ಇಂಟ್ರಾಡೇ ಮೂಮೆಂಟು, ಗ್ಯಾಪ್ ಡೌನು ಗ್ಯಾಪ್ ಅಪ್ ಆಗದಲ್ಲೇ ಇರುವಂಥ ದಿನಗಳು ಅಂದರೆ 1, 2, 3 ದಿನಗಳು. ಅಂದರೆ ನಾನು ಇದಕ್ಕೆ ಅಟ್ಲೀಸ್ಟ್ 100 ಪಾಯಿಂಟ್ ಆದರೂ ಮೂಮೆಂಟ್ ಆಗಿರಬೇಕು ಅಂತ ಕನ್ಸಿಡರ್ ಮಾಡಿದ್ದೀನಿ. ಆ ಕಾಲದಲ್ಲಿ 100 ಪಾಯಿಂಟ್ ಮೂಮೆಂಟ್ ಅಂದರೆ ಅದು ದೊಡ್ಡ ಮೂಮೆಂಟೇ. ಬಟ್ ಇರಲಿ, ಈ ಸದ್ಯಕ್ಕೆ ಆ ರೀತಿಯೇ ನೀವು ನೋಡೋದಾದರೆ 9ರಲ್ಲಿ 6 ದಿನಗಳು ನಿಮಗೆ ವೈಲೆಂಟ್ ಆಗಿ ಮೂಮೆಂಟ್ ಆಗಿದೆ. ಇಂಟ್ರಾಡೇನಲ್ಲಿ ಮೂಮೆಂಟ್ ಆಗಿರ್ಬೋದು. ಆ ಇಂಟ್ರಾಡೇ 6 ದಿನದಲ್ಲಿ 3 ದಿನ ನಿಮಗೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನೇ ಆಗಿರೋದು ಅನ್ನೋದು ನೀವು ನೋಡಬೇಕಾಗಿರುವಂಥ ಮಾಹಿತಿ ಇಲ್ಲಿ. ಈಗ ನೆಕ್ಸ್ಟು ಮುಂದಿನ ವರ್ಷಕ್ಕೆ ಹೋಗೋಣ, 2021ಕ್ಕೆ ಬರೋಣ. 2021ರಲ್ಲೂ ಇದೇ ರೀತಿ ನಾನು ಡೇಟಾನ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಕ್ರಿಯೇಟ್ ಫಿಲ್ಟರ್ ಅಂತ ಕೊಟ್ಟು ಇದರಲ್ಲಿ ಇವಾಗ 4 ಅಂತ ಕೊಡೋಣ. 4 ಅಂತ ಕೊಟ್ಟು ಸೆಲೆಕ್ಟ್ ಮಾಡೋದಾದರೆ 5 ದಿನಗಳು ನಮಗೆ 3 ದಿನ ಅಥವಾ ಅದಕ್ಕಿಂತ ಜಾಸ್ತಿ ನಮಗೆ ರಜಾ ಸಿಕ್ಕಿರುವಂಥದ್ದು. ಇದರಲ್ಲೂ ನೀವು ನೋಡೋದಾದರೆ ಸೋಮವಾರ ಯಾವುದೋ ಕಾರಣ ಇತ್ತು ರಜಾ ಅಂತ ಹೇಳಿ ಮಂಗಳವಾರ ಓಪನ್ ಆಗಿದೆ. ಅದೇ ರೀತಿಯಾಗಿ ಈ ಎಲ್ಲ ಇನ್ಸ್ಟೆನ್ಸಲ್ಲಿ ಶುಕ್ರವಾರ ಏನೋ ಒಂದು ರಜಾ ಬಂದಿದೆ, ಹಬ್ಬಕ್ಕೆ ಬಂದಿರ್ಬೋದು, ಬೇರೆ ಏನೋ ಬಂದಿರ್ಬೋದು, ರಜಾ ಬಂದು ನಮಗೆ ಡೈರೆಕ್ಟಾಗಿ ಸೋಮವಾರ ಮಾರ್ಕೆಟ್ ಓಪನ್ ಆಗಿದೆ. ಅದರಲ್ಲಿ ನೀವು ನೋಡೋದಾದರೆ 2 ದಿನ ನಿಮಗೆ 100 ಪಾಯಿಂಟ್ಗಿಂತಲೂ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಅಂದರೆ ಯಾರಾದರೂ ನೆಗೆಟಿವ್ ಪೊಸಿಷನ್ನ ಕ್ಯಾರಿ ಮಾಡಿದ್ರಿ ಅಂದರೆ ನಿಮಗೆ ಓಪನಿಂಗಲ್ಲಿ ನೀವೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಬರಲ್ಲ, ಅಷ್ಟು ದೊಡ್ಡ ಲಾಸನ್ನು ಎದುರಿಸಬೇಕಾಗ್ತಿತ್ತು. 5ರಲ್ಲಿ 2 ದಿನ ಆ ರೀತಿ ಆಗಿದೆ. ಬಟ್ ಓವರ್ ಆಲ್ ಇಂಟ್ರಾಡೇ ಟ್ರೇಡ್ ನೀವು ನೋಡೋದಾದರೆ ನೋಡಿ, ದಿನದ ಓಪನ್ ಎಲ್ಲಾಗಿತ್ತು ಅವತ್ತು ನೋಡಿ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮತ್ತೆ ಮೇಲ್ಗಡೆ ಎಷ್ಟು ಕಂಟಿನ್ಯೂಷನ್ ಆಗಿದೆ ನೋಡಿ. ಇಲ್ಲಿ 247 ಪಾಯಿಂಟ್ಗಳ ತನಕ ಹೈ ಮಾಡಿದೆ ಓಪನ್ ಆದಮೇಲಿಂದ. ಇದು ನೀವು ಗಮನಿಸಬೇಕಾಗಿರುವಂಥದ್ದು. 247 ಪ್ಲಸ್ 121 ಗ್ಯಾಪ್ ಅಪ್ ಅಂದರೆ ಸರಿಸುಮಾರು 300-350 ಪಾಯಿಂಟ್ಗಳು ಮೂವ್ಮೆಂಟ್ ಆಗಿದೆ ಅವತ್ತು 2021ರಲ್ಲಿ. ಅದೇ ರೀತಿಯಾಗಿ ನೆಗೆಟಿವ್ ಓಪನ್ ಆದಾಗಿಂದ ಎಷ್ಟು ಲೋ ತನಕ, ಎಷ್ಟು ಮ್ಯಾಕ್ಸಿಮಮ್ ಲೋ ಮಾಡಿತ್ತು ಅಂತ ನೋಡೋದಾದರೆ 378 ಪಾಯಿಂಟ್ಗಳ ಲೋ ಮಾಡಿತ್ತು. ಬಟ್ ಅಫ್ಕೋರ್ಸ್ ಇಲ್ಲಿ ನಿಮಗೆ ಅಂಥ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿಲ್ಲ. ನಿಮಗೆ ಚಾನ್ಸ್ ಸಿಕ್ಕಿರುತ್ತೆ ಯಾರಾದರೂ ಎಕ್ಸಿಟ್ ಮಾಡೋಕ್ಕೆ ಪೊಸಿಷನ್ ಕ್ಯಾರಿ ಮಾಡಿದರೆ. ಬಟ್ ಈ ಡೇಟಾದಿಂದ ನಾನು ಏನು ಹೇಳಕೊಟ್ಟಿದ್ದೀನಿ ಅಂದರೆ, ಯಾವಾಗ ತುಂಬ ರಜೆ ಇಟ್ಕೊಂಡು ಮಾರ್ಕೆಟ್ ವಾಪಸ್ ಓಪನ್ ಆಗುತ್ತೋ ಆವಾಗ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗುವಂಥ ಸಾಧ್ಯತೆ ಎಷ್ಟಿರುತ್ತೆ, ಜೊತೆಗೆ ಇಂಟ್ರಾಡೇನಲ್ಲಿ ಎಷ್ಟು ವೈಲೆಂಟ್ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಒಂದು ದಿನದ ನಾವು ಅದನ್ನು ಸೇರಿಸಿ ಮಾರ್ಕೆಟು ಮೂವ್ಮೆಂಟ್ ಮಾಡಬೇಕಲ್ವ. ಒಂದಿನ ರಜೆ ಇರುತ್ತೆ, ಗ್ಲೋಬಲ್ ಮಾರ್ಕೆಟು ರನ್ನಿಂಗ್ ಇರ್ಬೋದು, ನಮ್ಮ ಮಾತ್ರ ರಜೆ ಇರ್ಬೋದು, ಅದನ್ನು ಸೇರಿಸಿ ಮೂವ್ಮೆಂಟ್ ಬರೋದ್ರಿಂದ ಆ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ನಾನು ರಿಸ್ಕಿ ಅಂತ ಹೇಳ್ತಾ ಇರೋದು. ಕೊನೆಯದು ನೋಡಿ, ಇಲ್ಲಿ 515 ಪಾಯಿಂಟ್ಗಳು ಫಾಲ್ ಆಗಿದೆ ಓಪನ್ ಆದಾಗಿಂದ ಕೆಳಗಡೆ ಹೋಗಿರುವಂಥದ್ದು 515. ಇಲ್ಲೂ ನೀವು ನೋಡೋದಾದರೆ 5ರಲ್ಲಿ 3 ದಿನಗಳು ನಿಮಗೆ ತುಂಬ ವೈಲೆಂಟ್ ಆಗಿದೆ. ಒಂದು ಎಕ್ಸೆಪ್ಷನಲ್ ಡೇನಲ್ಲಿ ಗ್ಯಾಪ್ ಅಪ್ ಆಗಿದೆ. ಸೊ ಹೆಚ್ಚು ಕಮ್ಮಿ 5ರಲ್ಲಿ 4 ದಿನಗಳು ನಿಮಗೆ ಓವರ್ ಆಲ್ ನೋಡೋದಾದರೆ ಒಂದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮೂಲಕ ಅಥವಾ ಇಂಟ್ರಾಡೇನಲ್ಲಿ ವೈಲೆಂಟ್ ಮೂವ್ಗಳು ನೋಡೋಕ್ಕೆ ಸಿಕ್ಕಿದೆ. ಯಾವುದರಲ್ಲಿ 2021ರಲ್ಲಿ. ಸೊ ಇದನ್ನು ನಾನು ಕ್ಲಿಯರ್ ಮಾಡ್ತೀನಿ ಇವಾಗ. ಈಗ 2022ಕ್ಕೆ ಹೋಗೋಣ. 2022ರಲ್ಲಿ ಇದೇ ಆ್ಯಕ್ಟಿವಿಟಿ ನಾವು ನೋಡೋದಾದರೆ, ಈ ಡೇಟಾ ನೋಡೋದಾದರೆ 3 ದಿನಗಳು ಅಂತೆ ನಮಗೆ ಸಿಕ್ಕಿರೋದು. ಆ ರೀತಿಯಾಗಿ ಅಂದರೆ 3 ದಿನ ಅಥವಾ ಅದಕ್ಕಿಂತ ಜಾಸ್ತಿ ರಜೆ ಇರುವಂಥದ್ದು. 247 ಟ್ರೇಡಿಂಗ್ ಡೇಸ್ ಇತ್ತು 2022ರಲ್ಲಿ. ಅಲ್ಲೂ ನೀವು ನೋಡೋದಾದರೆ ಶುಕ್ರವಾರ ರಜೆ ಇದ್ದು ಯಾವುದೋ ಸೋಮವಾರ ಓಪನ್ ಆಗಿದೆ. 2 ದಿನಗಳಲ್ಲಿ ಸೋಮವಾರ ಏನೋ ರಜಾ ಬಂದಿದೆ. ವ್ಯಾಲಿಡೇಟ್ ಮಾಡಿ ಖಂಡಿತ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಡೇಟಾ ಇದರಲ್ಲಿ ಯಾವತ್ತು ರಜೆ ಇರಲಿಲ್ಲ ಆ ರೀತಿ ಏನಾದ್ರು ಇತ್ತು ಅಂದರೆ ನನಗೆ ಆಮೇಲೆ ತಿಳಿಸ್ಕೊಡಿ. ಸೊ ಇಲ್ಲಿ ನೀವು ನೋಡೋದಾದರೆ 233 ಪಾಯಿಂಟ್ಗಳು ಗ್ಯಾಪ್ ಅಂದರೆ ಓಪನ್ ಆದಮೇಲೆ ಕೆಳಗಡೆ ಹೋಗಿದೆ. ಅದೇ ರೀತಿ ಇನ್ನೊಂದು ದಿನ ಏನೋ ಅಂತ ಮೂಮೆಂಟ್ ಆಗಿಲ್ಲ, 99 ಪಾಯಿಂಟ್ಗಳು ಅವತ್ತು ಗ್ಯಾಪ್ ಅಪ್ ಆಗಿದೆ ಅಂತ ಕಾಣುತ್ತೆ. ಅದು ಬಿಟ್ಟರೆ ಇನ್ನೊಂದು ದಿನ 3ನೇ ದಿನದಲ್ಲಿ 171 ಪಾಯಿಂಟ್ಗಳು ನಿಮಗೇನಾಗಿದೆ ನೋಡಿ, 232 ಪಾಯಿಂಟ್ಗಳು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಗ್ಯಾಪ್ ಅಪ್ ಓಪನ್ ಆದ ನಂತರ ನಮಗೆ 171 ಪಾಯಿಂಟ್ಗಳು ಇಂಟ್ರಾಡೇನಲ್ಲಿ ನೆಗೆಟಿವ್ ಟ್ರೇಡ್ ಬಂದಕ್ಕೆ ಸಿಕ್ಕಿದೆ ನೋಡಿ. ಇದು ಅಂದರೆ ಅವತ್ತು ಕರೆಕ್ಟಾಗಿ ಓಪನಿಂಗ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಆಗಿರುವಂಥ ದಿನ. ಇದರಲ್ಲೂ ಮತ್ತೆ ಸಾಬೀತಾಗಿದ್ದೇನು, 3 ದಿನದಲ್ಲಿ 2 ದಿನ ಆ ಥರ ವೈಲೆಂಟ್ ಮೂವ್ಮೆಂಟ್ ಬಂದಿದೆ. ಯಾವಾಗ ಮಾರ್ಕೆಟು ಜಾಸ್ತಿ ರಜೆ ತೊಗೊಂಡು ಆಮೇಲೆ ಓಪನ್ ಆಗಿದೆಯೋ ಆ ದಿನಗಳಲ್ಲಿ. ಸೊ ಈ ಫಿಲ್ಟರ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಈಗ 2023ಕ್ಕೆ ಬರೋಣ. 2023ರಲ್ಲಿ ಈ ಫಿಲ್ಟರ್ನ ಅಪ್ಲೈ ಮಾಡೋದಾದರೆ ನೋಡಿದ್ರೆ 1, 2, 3, 6 ದಿನಗಳು ನಿಮಗೆ ಸಿಕ್ಕಿದೆ. 6 ದಿನಗಳಲ್ಲಿ ನೋಡಿ, ಸೋಮವಾರ ಬಂದಿರೋದು ಅಂದರೆ ಶುಕ್ರವಾರ ರಜೆ ಇರುವಂಥದ್ದು, ಇಲ್ಲ ಸೋಮವಾರ ರಜೆ ಇರುತ್ತದೆ. 3 ದಿನ ಬರಬೇಕು ಅಂದರೆ ರಜಾ, ಶನಿವಾರ ಭಾನುವಾರ ರಜೆ ಇರುತ್ತೆ. 5ರದ್ದು ಸೋಮವಾರ ರಜಾ ಆಗಿರೋದ್ರಿಂದ ಬಂದಿರಬೇಕು ಮಂಗಳವಾರ ಓಪನ್ ಆಗಿ, ಅಥವಾ ಶುಕ್ರವಾರ ರಜೆ ಇದೆ ಅಂತ ಹೇಳ್ಬಿಟ್ಟು ಶುಕ್ರವಾರ ಶನಿವಾರ ಭಾನುವಾರ ಮುಗಿಸ್ಕೊಂಡು ಸೋಮವಾರ ಆಗಿರಬೇಕು. 2 ಕ್ಯಾಟಗರಿ ಸಿಗುವಂಥದ್ದು. ನೀವು ಇಲ್ಲಿ ನೋಡೋದಾದರೆ 6ರಲ್ಲಿ 3 ದಿನಗಳಲ್ಲಿ ನಮಗೆ ವೈಲೆಂಟ್ ಮೂವ್ಮೆಂಟ್ ಸಿಕ್ಕಿದೆ. ಆದರೆ ಲಕ್ಕಿಲಿ 2023ರಲ್ಲಿ ಯಾವ್ಯಾವಾಗ 3 ದಿನ ರಜಾ ಇದ್ದು ಆಮೇಲೆ ಮಾರ್ಕೆಟ್ ಓಪನ್ ಆಗಿದೆಯೋ ಯಾವತ್ತೂ ತುಂಬ ದೊಡ್ಡದಾಗಿ ಗ್ಯಾಪ್ ಅಪ್ಪು ಆಗಿಲ್ಲ, ಗ್ಯಾಪ್ ಡೌನು ಓಪನ್ ಆಗಿಲ್ಲ. ಇದು ನೀವು ಗಮನಿಸಬೇಕಾಗಿರುವಂಥ ವರ್ಷ 2023. ಆ ದೃಷ್ಟಿಯಿಂದ ನೋಡೋದಾದರೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಅಂತ ದೊಡ್ಡದಾಗಿ ಆಗಿಲ್ಲ 3 ದಿನ ರಜೆ ಇದ್ರೂ ಕೂಡ. ಆದರೆ ಇಂಟ್ರಾಡೇನಲ್ಲಿ ನೀವು ನೋಡೋದಾದರೆ 1, 2, 3 ದಿನಗಳಲ್ಲಿ 100 ಪಾಯಿಂಟ್ಗಿಂತಲೂ ಜಾಸ್ತಿ ಮೂವ್ಮೆಂಟು ನೋಡಲಿಕ್ಕೆ ಸಿಕ್ಕಿರೋದು ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ನೀವು ನೋಡೋದಾದರೆ 50% ಅಥವಾ ಅದಕ್ಕಿಂತ ಜಾಸ್ತಿ ಪ್ರಾಬಬಿಲಿಟಿ ನಿಮಗೆ ಇಂಟ್ರಾಡೇನಲ್ಲಿ ಒಂದು ವಾಲಟಿಲಿಟಿ ಮೂವ್ಮೆಂಟ್ ಬರುತ್ತೆ, ಅಥವಾ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳಲ್ಲೇ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಯಾವಾಗ 3 ದಿನ ರಜೆ ಇರುತ್ತೋ ಮಾರ್ಕೆಟಲ್ಲಿ. ಹಾಗಾಗಿ ಅವತ್ತಿಂದು ಬೆಸ್ಟ್ ಪ್ರಾಕ್ಟೀಸ್ ಅಂದರೆ ಅಫ್ಕೋರ್ಸ್ ನಿಮ್ಮ ವ್ಯೂ ಸರಿ ಇದ್ದು ನೀವು ಆ ಥರ ಆಯಿತು ಅಂತಂದರೆ ನಿಮಗೆ ಒಳ್ಳೆ ಪ್ರಾಫಿಟ್
ಪ್ರಾಫಿಟ್ ಆಗೋ ದಿನನೂ ಆಗಿರುತ್ತೆ, ಆದರೆ ನಿಮ್ಮ ವ್ಯೂ ತಪ್ಪಾಗಿತ್ತು ಅಂದರೆ ತುಂಬ ದೊಡ್ಡ ಲಾಸ್ ಆಗೋ ದಿನನೂ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಇದು ಗೇಮ್ ಆಫ್ ಪ್ರಾಬಬಿಲಿಟಿ, ಇದರಲ್ಲಿ ಪರ್ಫೆಕ್ಷನ್ಗೆ ಜಾಗ ಇಲ್ಲ. ನಾನು ಪ್ರತಿ ಸಲ ಸರಿ ಇದ್ದೀನಿ ಅಂತ ಸುಮಾರು ಜನಕ್ಕೆ ಅನಿಸ್ತಾ ಇರುತ್ತೆ. ಆ ಥರ ಅನಿಸಿ ನೀವು ಮಾಡ್ತಾ ಹೋದರೆ ನೀವು ಎರಡರಲ್ಲಿ ಒಂದ್ಸಲ ಸರಿಯಾಗಿರ್ಬೋದು, ಒಂದ್ಸಲ ತಪ್ಪಾಗೇ ಆಗಿರ್ತೀರ. ಹಾಗಾಗಿ ಆ ಥರ ಚಾನ್ಸ್ ತೊಗೊಳೋದಕ್ಕಿಂತ ಇಂಟ್ರಾಡೇ ಕ್ಯಾಪ್ಚರ್ ಮಾಡೋದನ್ನೇ ನಾವು ಗಮನವಹಿಸ್ತಾ ಹೋಗ್ಬೋದಲ್ವ. ಯಾಕೆಂದರೆ ಓಪನ್ ಆಗಿ ಅವತ್ತು ಯಾವ ರೀತಿ ಹೋಗ್ತಾ ಇದೆಯೋ ಆ ರೀತಿ ನಾವು ತಣ್ಣಗಿರ್ತೀವಿ. 3 ದಿನ ನಿಮ್ಮ ತಲೆಯಲ್ಲೂ ಏನು ತಲೆ ಬಿಸಿ ಇರೋದಿಲ್ಲ. ಇಲ್ಲ ನಾವು 3 ದಿನದಿಂದ US ಮಾರ್ಕೆಟ್ ನೋಡೋದು, ಗಿಫ್ಟ್ ಸಿಟಿ ನೋಡೋದು, ಈ ರೀತಿ ಎಲ್ಲ ಚಿಂತೆನ ಇಟ್ಕೊಂಡಿರ್ತೀವಿ, ಅದೇನೂ ಇರೋದಿಲ್ಲ. ಸೊ ಆರಾಮಾಗಿ ನೀವೇನು ಮಾಡ್ತಾ ಹೋಗ್ಬೋದು, ಓಪನ್ ಆದಮೇಲೆ ಎಲ್ಲಾಗ್ತಾ ಇದೆ ಏನು ಅಂತ ನೋಡಿಕೊಂಡು ನಿಮ್ಮ ಕೈಲಿ ಕಂಟ್ರೋಲ್ ಇರ್ತಾ ಹೋಗುತ್ತೆ. ನೀವು ಆಲ್ರೆಡಿ ಪೊಸಿಷನ್ನ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ದೀರಾ ಅಂತಂದರೆ ಅದನ್ನೇ ನೆಗೆಟಿವ್ ಆವ್ರೇಜ್ ಮಾಡ್ಕೊಳ್ಳೋದೇ ನೋಡ್ತೀವಿ ಹೊರತು ಸುಮಾರು ಜನ ಸ್ಟಾಪ್ ಲಾಸ್ನ ತೊಗೊಂಡು ನಾನು ಬೇರೆ ಟ್ರೇಡ್ ತೊಗೊಳ್ತೀವಿ ಅಂತ ನೋಡೋರು ತುಂಬ ಕಮ್ಮಿ ಆಗಿರ್ತಾರೆ. ಯಾಕೆಂದರೆ 3 ದಿನದಿಂದ ವೆಯ್ಟ್ ಮಾಡಿಬಿಟ್ಟಿರ್ತೀರ, ಅದೇ ಮೈಂಡ್ ಸೆಟ್ಟಲ್ಲಿ ಇರ್ತೀರ. ಸೊ ಇದರಿಂದ ನಿಮಗೆ ಎಷ್ಟು ದಿನಗಳು ಹಿಸ್ಟಾರಿಕಲಿ ನೀವು ನೋಡ್ತಾ ಹೋಗೋದಾದರೆ ಯಾವ ರೀತಿ ಮೂವ್ಮೆಂಟ್ ಆಗಿದೆ ಮಾರ್ಕೆಟು 3 ದಿನ ರಜೆ ಬಂದಾಗ ಅಂತ ತಿಳಿಸ್ಕೊಡೋಕ್ಕಂತ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಎಫರ್ಟ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಈ ರೀತಿ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಈ ರೀತಿಯಾಗಿ ಹೆಚ್ಚಿನ ಮಾಹಿತಿಯನ್ನು ತರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ದು ಯಾವುದಾದ್ರೂ ಸಜೆಷನ್ ಇದೆ ಅಂದರೆ ಅದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.